ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ಅಡ್ಡಗಟ್ಟಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇರೋದು. ಯಾವುದೇ ಕಾರಣಕ್ಕೂ ಬಸ್ ವ್ಯವಸ್ಥೆ ಕಲ್ಪಿಸುವವರೆಗೂ ಹೋರಾಟ ಬಿಡೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ವಿದ್ಯಾರ್ಥಿಗಳು. ಇನ್ನು ಡಿಪೋ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ ವಿದ್ಯಾರ್ಥಿಗಳು, ಸ್ಥಳೀಯರು ಡಿಪೋ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರೋದು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಶಾಸಕ ಮತ್ತು ಸಂಸದರ ಸ್ವಗ್ರಾಮ ಪೆರೇಸಂದ್ರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಸುತ್ತಮುತ್ತಲಿನ ಗ್ರಾಮಗಳಿಂದ ಗ್ರಾಮೀಣ ಭಾಗದ ಸಾವಿರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿನಿತ್ಯ ಬೆಂಗಳೂರು, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಕಡೆ ಶಾಲಾ, ಕಾಲೇಜು, ಕಚೇರಿ ಕೆಲಸ ನಿಮಿತ್ತ ಜನ ಓಡಾಡ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದ ಮೇಲೆ ಅದರಲ್ಲೂ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆಯಂತೂ ವಿದ್ಯಾರ್ಥಿಗಳಿಗೆ ದೊಡ್ಡ ತಲೆನೋವಾಗಿದೆ. ಪೆರೇಸಂದ್ರ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳೇ ಆಗಿದ್ದು, ಶಾಲಾ ಕಾಲೇಜುಗಳಿಗೆ ತೆರಳಲು ಬೆಳಗ್ಗೆ 7 ಗಂಟೆಗೆ ಬಂದರೆ 9:30 ಗಂಟೆ ಆದರೂ ಸರ್ಕಾರಿ ಬಸ್ಸುಗಳು ಬರೋದಿಲ್ಲ. ಬಂದರೂ ವಿದ್ಯಾರ್ಥಿಗಳನ್ನ ಹತ್ಸ್ಕೊಳ್ಳೋದಿಲ್ಲ. ಕಂಡಕ್ಟರ್ಗಳನ್ನ ಕಾಡಿ ಬೇಡಿ ಹತ್ಕೊಂಡ್ರು ಪ್ರಾಣವನ್ನ ಅಂಗೈಯಲ್ಲಿ ಹಿಡಿದು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ರೋಸಿ ಹೋದ ವಿದ್ಯಾರ್ಥಿಗಳು, ಪೋಷಕರು, ಸ್ಥಳೀಯರು ಪೆರೇಸಂದ್ರ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು. ಆದರೆ ಸರ್ಕಾರಿ ಬಸ್ ಚಾಲಕರು ನಿಲ್ಲಿಸದೆ ಹೋಗಿದ್ದನ್ನು ಹಿಂಬಾಲಿಸಿ ಅರೂರು ಗೇಟ್ ಬಳಿ ಅಡ್ಡಗಟ್ಟಿ ಬಸ್ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ್ರು. ರಾಷ್ಟ್ರೀಯ ಹೆದ್ದಾರಿಯನ್ನು ಅಡ್ಡಗಟ್ಟಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಖಿತಾ ಅಂತ. ಬಸ್ಸಿನ ಸಮಸ್ಯೆ, ಯಾವಾಗೂ ನಾವು ಟ್ರಾವೆಲ್ ಮಾಡೋಕ್ಕೆಲ್ಲ ಬಸ್ಸಿನ ಸಮಸ್ಯೆ ಇರುತ್ತೆ. ನಾವು ಕಾಲಿಕ್ಕೂ ಸಹ ಅಜ್ಜೆ ಆಗಲ್ಲ. ಮೊನ್ನೆ ಬಸ್ಸಲ್ಲಿ ಹತ್ತಕ್ಕೆ ಹೋಗಿ ಕೈಯೆಲ್ಲ ತಗಲ್ಸ್ಕೊಂಡಿದ್ದೀವಿ. ಮೊನ್ನೆಲ್ಲ ರಕ್ತ ಎಲ್ಲ ಬಂದು ಒಂದು ಅಜ್ಜಿ ಬಸ್ನಿಂದ ಬಿದ್ದು ಅಪಾಯಗೊಳಗಾಗಿದ್ದಾರೆ. ಪೆರೇಸಂದ್ರನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗೋಕೆ ತುಂಬ ಕಷ್ಟ. ನಾವು ಡೋರಲ್ಲೇ ನಿಂತ್ಕೊಂಡು, ಹೆಣ್ಮಕ್ಳೆಲ್ಲ ಡೋರಲ್ಲಿ ನಿಂತ್ಕೊಂಡು ಭಾರಿ ಸಮಸ್ಯೆಯಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಜಾಸ್ತಿ ಕಷ್ಟ ಇದೆ. ಬಸ್ ಬಂದ್ರೂ ನಿಲ್ಸಲ್ಲ. ಪೆರೇಸಂದ್ರದಲ್ಲಿ ಎಲ್ಲ ರಶ್ ಆಗೋಗುತ್ತೆ. ನಾವು ಹೋಗೋಕೆ ಸಮಸ್ಯೆ. ನಾಳೆಯಿಂದ ನಾವು ಹೆಂಗ್ ಹೋಗ್ಬೇಕಣ್ಣ? ಅಲ್ಲ, ದಿನ ನಾವು ಬಸ್ಸಲ್ಲಿ ಹಂಗೆ ಹೋಗೋಕ್ಕಾಗುತ್ತಾ ಸರ್? 7 ಗಂಟೆಗೆ ಬಂದ್ರೆ 8:30 ಬಸ್ ಹತ್ತಕ್ಕಾಗಲ್ಲ ಸರ್. ಒಂದು ಅಡಿಷನಲ್ ಯಾವುದೋ ಟೈಮಿಗೆ ಬರುತ್ತೆ. ನಾವು ಯಾವ ಕಾಲೇಜಲ್ಲಿ ಮಾತಾಡಿದ್ರೆ ನೀವು ಬೇಗ ಎದ್ದೇಳಿ ಬಂದ್ರೆ ನಿಲ್ವಲ್ಲ ಸರ್. ಇನ್ನು ಪಟ್ಟು ಬಿಡದ ವಿದ್ಯಾರ್ಥಿಗಳು, ಸ್ಥಳೀಯರು ಬಾಗೇಪಲ್ಲಿ ಕಡೆಯಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಕಡೆಗೆ ಬರುವ ಎಲ್ಲ ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸತತ 2 ವರ್ಷಗಳಿಂದ ಪೆರೇಸಂದ್ರ ವ್ಯಾಪ್ತಿಯ ಗ್ರಾಮಾಂತರ ವಿದ್ಯಾರ್ಥಿಗಳು ಬಸ್ ವ್ಯವಸ್ಥೆ ಇಲ್ಲದೆ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಗೋಸ್ಕರ ಕಾದು ಶಾಲಾ ಕಾಲೇಜುಗಳಿಗೆ ಟೈಮ್ಗೆ ಸರಿಯಾಗಿ ಹೋಗದೆ ಶಿಕ್ಷಕರಿಂದ ಬೈಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ನೊಂದಿದ್ದ ವಿದ್ಯಾರ್ಥಿಗಳು ಕೂಡಲೇ ಪೆರೇಸಂದ್ರ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡೋವರೆಗೂ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಪ್ರಗತಿ ಅಂತ. ನಾವು ಯಾವಾಗ್ಲೂ 9 ಗಂಟೆಗೆ ನಮ್ಮ ಕ್ಲಾಸ್ ಇರೋದು. ಬಸ್ಸಸ್ ನಿಲ್ಸೋದಿಲ್ಲ. ಇಲ್ಲೇ 10 ಗಂಟೆ ಆಗೋಗುತ್ತೆ. ನಮ್ಮ ಕ್ಲಾಸ್ ಟೈಮಿಂಗ್ಸ್ಗೆ ಹೋಗೋದಿಕ್ಕಾಗಲ್ಲ. ಎಕ್ಸಾಮ್ಸ್ಗೂ ಕರೆಕ್ಟಾಗಿ ಅಟೆಂಡ್ ಆಗೋದಿಕ್ಕಾಗಲ್ಲ. ಡೈಲಿ ಇದೇ ಸಮಸ್ಯೆ. ಆದರೆ ನಮ್ಮ ಎಜುಕೇಷನ್ ಏನಾಗಬೇಕು? ಅದಕ್ಕೆ ಬಸ್ ಹಾಕೋವರೆಗೂ ನಾವು ಬಸ್ ನಿಲ್ಸಾಕ್ಬಿಡ್ತೀವಿ, ಬಿಡೋದಿಲ್ಲ ಬಸ್ನ. ನಾವು ಅರೂರಿಂದ ಚಿಕ್ಕಬಳ್ಳಾಪುರ ಹೋಗ್ತಿದ್ದೀವಿ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗೆ BCA ಓದ್ತಿದ್ದೀನಿ. ಡೈಲಿ ಇದೆ. ನಾವು ಫಸ್ಟ್ ಇಯರ್ಗೆ ಸೇರಿದಾಗಿಂದ ನೋಡ್ತಿದ್ದೀನಿ. ಒಂದಿನೂ ನೆಟ್ಟಿಗೆ ಬಸ್ ನಿಲ್ಸೋದಿಲ್ಲ. ಯಾವಾಗಲೂ ಇಲ್ಲೇ 10 ಗಂಟೆ ಆಗೋಗಿದೆ. ನಾವು ಯಾವಾಗ ಹೋಗೋದು ಕ್ಲಾಸ್ಗೆ? ನಾವು ಯಾವಾಗ ಕಲಿಯೋದು? ಅದಕ್ಕೆ ನಮಗೆ ಬಸ್ ಹಾಕೋವರೆಗೂ ನಾವು ಬಿಡಲ್ಲ. ಬಸ್ ನಿಲ್ಸೋರ್ ಥರನೇ ನಿಲ್ಸೋಕೆ ಬರುತ್ತೆ. ಮತ್ತೆ ನಾವು ಹತ್ತಕ್ಕೆ ಹೋಗೋಷ್ಟೊಳಗೆ ಮೂವ್ ಆಗಿಬಿಡುತ್ತೆ. ಯಾವಾಗಲೂ ಹಿಂಗೆ ಸರ್. ಅಡಿಷ್ನಲ್ ಹಾಕಿದ್ರೂ ಅಷ್ಟೇ. ಅಲ್ಲೇ ಪೆರೇಸಂದ್ರದಲ್ಲೇ ತುಂಬ್ಕೊ ಬರುತ್ತೆ. ಇಲ್ಲಿ ನಮಗೆ ಪ್ಲೇಸೇ ಇರೋದಿಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, 1.5 ವರ್ಷದಿಂದ ಇದೇ ಆಗ್ತಿದೆ ನಮಗೆ. ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಬಸ್ ಸ್ಟೂಡೆಂಟ್ಸ್ಗೆ ಏನು ಸ್ಟಾಪ್ ಆಗ್ತಾ ಇಲ್ಲ. ಅದನ್ನು ನಾನು ಬಂದಿದ್ದೀನಿ. ಇನ್ಮೇಲೆ ಅವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಏನೋ ಮನವಿಯನ್ನು ತೊಗೊಳಕ್ಕೆ ಹೇಳಿದ್ದೀನಿ. ಸೊ ಅವ್ರು ಮನವಿ ಕೊಟ್ಟ ಮೇಲೆ ಅದಕ್ಕೆ ಸ್ಟೂಡೆಂಟ್ಗೆ ಯಾವುದೇ ಬಸ್ಸಿಂದ ಪ್ರಾಬ್ಲಮ್ ಆಗಲಾರ್ದಂಗೆ ಎನ್ಶೂರ್ ಮಾಡೋ ಜವಾಬ್ದಾರಿ ನಮ್ಮದು. ವಿ ವಿಲ್ ಟೇಕ್ ಕೇರ್ ಆ್ಯಂಡ್ ವಿಲ್ ಸಿ ದ್ಯಾಟ್ ಏನೋ ಯಾವುದೇ ಬಸ್ಸು ಸ್ಟೂಡೆಂಟ್ಸ್ಗೆ ಯಾವುದೂ ತೊಂದರೆ ಆಗದಂಗೆ ನಾವು ಎನ್ಶೂರ್ ಮಾಡ್ತೇವೆ. ಸರ್, ಏನೆಲ್ಲ ಸಮಸ್ಯೆಗಳು ಹೇಳಿದೆ ಸರ್ ನಿಮ್ಮ ಹತ್ರ ಬಂದು? ನಮ್ಮ ಹತ್ರ ಬಂದು ಅದೇ ಬಸ್ಗಳು ಕರೆಕ್ಟಾಗಿ ಸ್ಟಾಪ್ ಆಗಲ್ಲ. ಹಿಂದೆ ಏನೋ ಯಾವುದೋ ಬೇರೆ ಬಸ್ಗಳು ಬರ್ತಾ ಇತ್ತು, ಅವು 2 ಸ್ಟಾಪ್ ಆಗಿದ್ದಾವೆ. ಅದ್ರ ಸಂಬಂಧ ಅವರಿಗೆ ತೊಂದರೆ ಆಗ್ತಾಯಿದೆ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸ್ಗೆ ಹೋಗೋಕ್ಕೆ, ಅದಕ್ಕೆ ಅಂತ ಹೇಳಿದ್ದಾರೆ. ಸೊ ನಾವು ಸ್ಟೂಡೆಂಟ್ಸಾಗಿ ಬಂದಿದ್ದೀವಿ ಈ ಪೋಸ್ಟಿಗೆ. ಸೊ ವಿ ಅಂಡರ್ಸ್ಟ್ಯಾಂಡ್ ಅವ್ರ ಪ್ರಾಬ್ಲಮ್ನ ಅರ್ಥ ಆಗ್ತದೆ. ಅದ್ರ ಸಂಬಂಧ ಅವರಿಗೆ ಎಕ್ಸಾಮ್ಸ್ಗೆ ಮತ್ತು ಸ್ಕೂಲಿಗೆ ಹೋಗೋಕ್ಕೆ ತೊಂದರೆ ಆಗಲಾರ್ದಂಗೆ ನಾವು ಎನ್ಶೂರ್ ಮಾಡ್ತೀವಿ. ಸತತವಾಗಿ 2 ವರ್ಷಗಳು ಕೂಡ 2 ವರ್ಷದಿಂದ ಇದೇ ರೀತಿ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಂಡಿಲ್ಲ? ನಾನು ಬಂದು ಈಗ ಚಾರ್ಜ್ ತೊಗೊಂಡು 1 ವಾರ ಆಗಿದೆ.
ಸೊ ಈಗ ನನ್ನ ಗಮನಕ್ಕೆ ಬಂದ ಮೇಲೆ ವಿ ವಿಲ್ ಸಾಲ್ವ್ ಇಟ್. ನಾವು ಪಕ್ಕ ಏನಾಗಿದೆ ಅದನ್ನು ಸಾಲ್ವ್ ಮಾಡಿ ಯಾವುದೇ ಒಂದು ಸ್ಟೂಡೆಂಟ್ಗೆ ತೊಂದರೆ ಆಗಲಾರ್ದಂಗೆ, ಪಬ್ಲಿಕ್ಕಿಗೂ ತೊಂದರೆ ಆಗಲಾರ್ದಂಗೆ ಕೇರ್ ತೊಗೊಳಕ್ಕೆ ನಾವಿರೋದು. ವಿ ವಿಲ್ ಎನ್ಶೂರ್ ಇಟ್ ದ್ಯಾಟ್ ಯಾರಿಗೂ ಏನೋ ಪ್ರಾಬ್ಲಮ್ ಆಗಲಾರ್ದಂಗೆ ಬಸ್ ಆಪ್ರೇಷನ್ ಆಗೋ ಥರ ನಾವು ಕ್ರಮ ಕೈಗೊಳ್ತೇವೆ. ಇನ್ನು ಸ್ಥಳಕ್ಕೆ ಬಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಸಮಸ್ಯೆಗಳು ಹಾಗೂ ಕಂಡಕ್ಟರ್ಗಳ ವರ್ತನೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಧಿಕಾರಿಗಳು ಸಹ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ನಾಳೆಯಿಂದಲೇ ಈಡೇರಿಸೋದಾಗಿ ಹೇಳಿದ ಮೇಲೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಒಟ್ಟಾರೆ ಒಂದ್ ಕಡೆ ಶಾಸಕ ಪ್ರದೀಪ್ ಈಶ್ವರು, ಮತ್ತೊಂದ್ ಕಡೆ ಸಂಸದ ಸುಧಾಕರ್, ಇವರಿಬ್ಬರ ತವರೂರಿನ ವಿದ್ಯಾರ್ಥಿಗಳು ಇನ್ನೂ ಬಸ್ಗಳಿಗೋಸ್ಕರ ಪರದಾಡುವಂತಾಗಿರೋದು ವಿಪರ್ಯಾಸವೇ ಸರಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.